ಹಾಯ್ ಸ್ನೇಹಿತರೆ, ಎಲ್ಲರೂ ಹುತ್ತಕ್ಕೆ ಹಾಲಿರಕ್ಕೆ ಹೋಗೋಣ ಬನ್ನಿ. ನಾಗರ ಪಂಚಮಿಯ ಒಂದು ಪೂರ್ತಿ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಹೊಸಬ್ರು ಇದ್ದಾರೋ ಪ್ಲೀಸ್ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಲೆಂತಿ ವಿಡಿಯೋಸ್ ನೋಡಿ ಹೈಪರ್ ಪಾಯಿಂಟ್ ಕೊಡಿ ಅಂತ ಹೇಳ್ತಾ, ಏನಪ್ಪಾ ಅಂತಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಹಾಗಾಗಿ ನಾವು ಉತ್ತರ ಕರ್ನಾಟಕ ಸೈಡ್, ನಮ್ಮದು ಒಂಚೂರು ಉತ್ತರ ಕರ್ನಾಟಕ ಸೈಡ್ ಬರೋ ಥರನೇ ಬರುತ್ತೆ. ಹಾಗಾಗಿ ಮೊದಲೇ ಅಕ್ಕ ಇಲ್ಲಿ ಪೂಜೆ ಮಾಡಿತ್ತು. ನಾನು ನೋಡಿ ಹುತ್ತಕ್ಕೆ ಹಾಲಿರಬೇಕು ಅಂತೇಳಿ ಎಲ್ಲ ಪ್ರಿಪೇರ್ ಮಾಡಿ ಹೀಗೆ ಇಟ್ಕೊಂಡಿದ್ದೆ. ಯಾಕಂದರೆ ಬೆಳಿಗ್ಗೆನೇ ಹುತ್ತಕ್ಕೆ ಹಾಲಿರ್ದ್ಬಿಟ್ಟು ಬರೋಣ ಅಂದ್ಕೊಂಡ್ರೆ ನಮ್ಮ ಕಂದ ಸ್ಕೂಲಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಮತ್ತೆ ಹೋಗ್ಲಿ ಬಿಡು, ಸಾಯಂಕಾಲ ಬಂದಾಗ ಹಾಲಿರೋಣ ಅಂತ ಅಂದ್ಕೊಂಡು ನಾನೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ 4:15 ಗಂಟೆಗೆಲ್ಲ ಅವನು ಬಂದಾದಮೇಲೆ ಅವನು ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು, ಹಾಗೆ ಏನಾದರೂ ಸ್ನ್ಯಾಕ್ಸ್ ಕೊಡಮ್ಮ ಅಂತ ಹೇಳ್ದೆ. ಸ್ನ್ಯಾಕ್ಸ್ ಕೊಟ್ಬಿಟ್ಟು ನಾನು ರೆಡಿ ಮಾಡಿದ್ದೆ, ನಡಿಯಪ್ಪ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿದ್ದೆ. ಕೆಳಗಡೆನೇ ನಮ್ಮ ಮನೆ ಕೊಟ್ರಸ್ ಕೆಳಗಡೆನೇ ಸ್ವಲ್ಪ ಒಂದು ಹುತ್ತ ಇತ್ತು. ಸರಿ, ಅಲ್ಲಾಗಲೇ ಪೂಜೆ ಮಾಡಿದರು ನೋಡಿ. ಆ ಪೂಜೆ ಮಾಡಿರೋದನ್ನ ನಾನು ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಬಿಸಾಕಲಿಲ್ಲ, ಪಕ್ಕಕ್ಕೆ ಇಟ್ಟೆ. ಏನಾದರೂ ತಿನ್ನುತ್ತೆ ಬಿಡು ಅಂತೇಳಿ ನಾನು ಪಕ್ಕಕ್ಕಿಟ್ಟು ಅವರು ಪೂಜೆ ಮಾಡಿದರು. ನಾನು ಇನ್ನೇನು ಎತ್ತೋದು ಅಂತೇಳಿ ಅದ್ರ ಮೇಲೇ ನಾನು ಪೂಜೆ ಮಾಡಿಬಿಡೋಣ ಅಂತೇಳಿ ತಗೊಂಡೋಗಿರೋ ಹಣ್ಣು ಕಾಯಿ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ ನೀರು ತಗೊಂಡೋಗಿದ್ವಿ. ನೀರು ತಗೊಂಡೋಗಿ ಚಿಮ್ಮಿಸಿ ಮೇಲೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಏನು ಮೇಲ್ಗಡೆ ಒಂದು ಚೂರು ಒಂದೊಂದು ಏನಾದರೂ ಸಸಿ ಬಂದಿದ್ವಲ್ಲ, ಆ ಸಸಿ ಎಲ್ಲ ಬಾಡಿ ಹೋಗಿತ್ತು, ಅಂದರೆ ಒಣಗೋಗಿತ್ತು. ಆ ಒಣಗೋಗಿರೋ ಕಡ್ಡಿಗಳನ್ನೆಲ್ಲ ಕಿತ್ತಿ ನೀರು ಹಾಕಿದ ಮೇಲೆ ನಾನು ಚೂರು ಅರಿಶಿಣ ಕುಂಕುಮ ಹಚ್ಚಿದೆ. ಅರಿಶಿಣ ಕುಂಕುಮ ಹಚ್ಚಿದಾದ್ಮೇಲೆ ಹೂವು ತಗೊಂಡೋಗಿದ್ನಲ್ವ, ಆ ಹೂವು ಸಮೇತ ಅಲ್ಲಿ ಇಟ್ಟೆ. ಇದ್ರ ಮೇಲೆ ಹುತ್ತದ ಮೇಲೆ ಇಟ್ಟಿದ್ದಾದಮೇಲೆ ಮತ್ತೆ ಅಲ್ಲಿಂದ ತಗೊಂಡೋಗಿರೋ ಏನೆಲ್ಲ ತೊಗೊಂಡು ಹೋಗಿದ್ನಲ್ವ ಅವೆಲ್ಲ ಒಂದೊಂದೇ ಹುತ್ತದ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಬೇಕಲ್ವ. ಹಾಗಾಗಿ ಅಲ್ಲಿ ಇರೋದನ್ನೆಲ್ಲ ನಾನು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿದಾದ್ಮೇಲೆ ಹೂವನ್ನು ಹಾಕಿದೆ. ಹೂವು ಹಾಕಿದಾದ್ಮೇಲೆ ಮತ್ತೆ ತಂಬಿಟ್ಟು ಮಾಡ್ಕೊಂಡು ಹೋಗಿದ್ದೆ. ತಂಬಿಟ್ಟಲ್ಲಿ ದೀಪ ಹಚ್ಚೋಣ ಅಂತ ಅನ್ನಿಸ್ತು. ಹಾಗಾಗಿ ಯಾಕೋ ಎಂದು ಅನಿಸಿರಲಿಲ್ಲ, ಈಗ ಥರ ಅನಿಸ್ತಲ್ಲ ಅಂಥೇಳಿ ಸರಿ ಆಯಿತು ಅಂತೇಳಿ ತಂಬಿಟ್ಟು ಮಾಡಿದ್ದೆ. ಗ್ರ್ಯಾಂಡಾಗೇನು ಮಾಡಲಿಲ್ಲ, ಸಿಂಪಲ್ಲಾಗೇ ಮಾಡಿದ್ವಿ. ಏನಪ್ಪ ಅಂತಂದರೆ ತಗೊಂಡೋಗಿರೋದೆಲ್ಲ ಅಲ್ಲಿ ಮುಂದೆ ಅಂದರೆ ಹುತ್ತದ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಬೇಕಲ್ವ. ಹಾಗಾಗಿ ಇನ್ನೇನು ಕಾಯಿ ಮತ್ತು ಬಾಳೆಹಣ್ಣು ಅವೆಲ್ಲ, ಕಾಯಿ ಇತ್ತು ಬಟ್ ಬಾಳೆಹಣ್ಣು ಮಾತ್ರ ಮಿಸ್ ಆಗಿತ್ತು. ಬಾಳೆಹಣ್ಣು ತರಲಿಲ್ಲ. ಇನ್ನೊಂದು ಹುತ್ತದ ಮುಂದೆ ಕರ್ದಿರೋ ಐಟಮ್ಸ್ ಏನು ಇಡಬಾರ್ದಂತೆ. ಹಾಗಾಗಿ ನಾನು ತಗೊಂಡೋಗಿದ್ದು ಸಜ್ಜೆ ಮೊಳಕೆ ತೆಗೆದಿದ್ದೆ. ಸಜ್ಜೆ, ಅಕ್ಕಿ ಮತ್ತು ತಂಬಿಟ್ಟು ಅಷ್ಟೇ ತೊಗೊಂಡು ಹೋಗಿದ್ದು. ಒಂದು ಕಾಯಿ ತೊಗೊಂಡೋಗಿದ್ದೆ. ಸರಿ ಆಯ್ತು ಅಂತೇಳಿ ಗೆಜ್ಜೆ ವಸ್ತ್ರ ಇತ್ತಲ್ವ, ಗೆಜ್ಜೆ ವಸ್ತ್ರ ಫಸ್ಟ್ ನಾನು ಹಾಕಿದೆ. ಆ್ಯಕ್ಚುಲಿ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ ಗೆಜ್ಜೆ ವಸ್ತ್ರ ಎಲ್ಲದಕ್ಕೂ. ಗೆಜ್ಜೆ ವಸ್ತ್ರ ಹಾಕಿದ್ದಾದಮೇಲೆ ಹರಿಶಿನ ದಾರ ತಗೊಂಡೋಗಿದ್ದೆ. ಹರಿಶಿನ ದಾರನೂ ನಾನು ಹುತ್ತಕ್ಕೆ ಹಾಕಿದೆ. ಹುತ್ತಗನ್ನು ಸುತ್ತಲೂ ಹಾಕಿಬಿಟ್ಟು ಅದೇನೋ ಸ್ವಲ್ಪ ಗಂಟಾಗಿತ್ತು. ಹಾಗಾಗಿ ಅದು ಬಿಡ್ಸೋಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ನನ್ನ ಮಗ ಇದನ್ನೆಲ್ಲ ವಿಡಿಯೋ ಸರಿಯಾಗಿ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತಾಯಿದ್ದೆ, ಅವನು ವಿಡಿಯೋ ಮಾಡ್ತಿದ್ದ. ಸರಿ, ಹೆಂಗಾದರೂ ಮಾಡ್ಕೊಳ್ಳಿ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಮತ್ತು ಪದೇ ನಾವು ಡಿಸ್ಟರ್ಬೆನ್ಸ್ ಆಗೋದಲ್ಲ, ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಪೂಜೆ ಮಾಡೋಕ್ಕಾಗಲ್ಲ. ಹಾಗಂತೇಳಿ ನಾನು ಹೆಂಗಾದರೂ ತಕ್ಕೊಳ್ಳಿ ಬಿಡು ಅಂತೇಳಿ ಅವನಿಗೆ ಬಿಟ್ಬಿಟ್ಟು ನಾನೆಲ್ಲ ಪೂಜೆ ಮಾಡಬೇಕಾಗಿ ಬಂತು. ಹಾಗಾಗಿ ನೋಡಿ, ದಾರ ತಗೊಂಡೋಗಿದ್ನಲ್ಲ, ಯೆಲ್ಲೋ ಕಲರ್ ದಾರ ಹುತ್ತದ ಸುತ್ತ ಹಾಕಿಬಿಟ್ಟು ಅಲ್ಲಿ ಮತ್ತೆ ಹೂವು ಕಾಯಿ ಎಲ್ಲ ಪಕ್ಕಕ್ಕೆ ಇಟ್ಟೆ. ಯಾಕಂದರೆ ನಾನು ತಟ್ಟೆಯಲ್ಲಿ ತಗೊಂಡು ಹೋಗಿದ್ನಲ್ವ, ತಟ್ಟೆಲ್ಲೇ ಇರೋದನ್ನೆಲ್ಲ ಆಚೆ ಇಟ್ಟೆ. ಆಚೆ ಅಂದರೆ ತಟ್ಟೆಯಿಂದ ಕೆಳಗಡೆ ಇಟ್ಟೆ, ಹುತ್ತದ ಹತ್ರ ಇಟ್ಟಿದ್ದಾದಮೇಲೆ ಮತ್ತೆ ದೀಪ ತೆಗೆದೆ. ಅಲ್ಲೊಂದು ದೀಪ ಇತ್ತು. ಆ ದೀಪದಲ್ಲಿ ಎಣ್ಣೆ ಇರಲಿಲ್ಲ, ಬತ್ತಿ ಇತ್ತು. ಬಟ್ ಅದೇನು ಹಚ್ಚೋದು ಬಿಡು ಅಂದ್ಕೊಂಡೆ. ಅದರಲ್ಲಿ ಆಲ್ರೆಡಿ ನಾನು ನೀರು ಚಿಮ್ಮಿಸ್ಬಿಟ್ಟಿದ್ದೆ. ಆದ್ರೂ ಅದನ್ನ ಹಚ್ಚಕ್ಕೆ ಬರಲ್ಲ ಅಂತ ಗೊತ್ತಾಯಿತು. ನೀರು ಚಿಮ್ಮಿಸಿದ್ದೀನಲ್ವ, ಹಾಗೆ ಇದ್ದಿದ್ದಾಗಿತ್ತಲ್ವ. ಹಾಗಾಗಿ ಅದನ್ನು ಪಕ್ಕಕ್ಕಿಟ್ಟು ಮತ್ತೆ ಹೂವು ತಗೊಂಡೋಗಿರೋದೆಲ್ಲ ಇಟ್ಬಿಟ್ಟು, ಎಷ್ಟು ಹೊತ್ತು ಇಡ್ತಾ ಇದೆಯಾ ಅಂತ ಅಂದ್ಕೊಂಡ್ರ, ಏನಪ್ಪ ಅಂತಂದರೆ ಅದು ಕ್ಲೀನ್ ಮಾಡಿರಲಿಲ್ವಲ್ಲ. ಹಾಗಾಗಿ ಹುತ್ತದ ಸುತ್ತಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿ ಚಿಕ್ಕ ಮುಳ್ಳುಗಳು ಜಾಸ್ತಿ ಇತ್ತು. ಹಾಗಾಗಿ ನಾನು ಮುಂದೆ ಮಾತ್ರ ಒಂದೇ ಹತ್ರ ನಿಂತ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ವಿಡಿಯೋ ಮಾಡಿದ್ದಾನೆ, ನಾನು ಕಾಣಿಸ್ತಿಲ್ಲ, ಹುತ್ತದ ಮಾತ್ರ ಕಾಣಿಸ್ತಾ ಇದೆ, ಹಾಗೆ ಮಾಡಿದ್ದಾನೆ. ಓಕೆ, ನೋ ಪ್ರಾಬ್ಲಮ್ ಅಂದ್ಕೊಂಡ್ಬಿಟ್ಟು ಎಲೆ ಅಡಿಕೆ ಎಳ್ಳು ತಂಬಿಟ್ಟು ಎಲ್ಲ ತೊಗೊಂಡೋಗಿದ್ನೆಲ್ಲ ಒಂದೊಂದೇ ನೀಟಾಗಿ ತೆಗೆದಿಡ್ತಿದ್ದೆ. ಯಾಕಂದರೆ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ ನಾನು. ಹಾಗಾಗಿ ಅಲ್ಲಿ ಒಂದೊಂದೇ ತೆಗೆದಿಡ್ತಾ ಇದ್ದೆ.
ಸರಿ ಆಯಿತು ಅಂತೇಳಿ ಮತ್ತೆ ಇನ್ನೊಬ್ಬಕ್ಕ ಮಾತಾಡ್ಸಿದ್ರು. ಅವ್ರು ಏನಂದ್ರು ಅಂತಂದರೆ ಈ ಕಡೆ ಅಂತಂದರೆ ನನ್ನ ಗಂಡನ ಸೈಡೆಲ್ಲ ಏನು ಮಾಡ್ತಾರೆ ಅಂತಂದರೆ ಗೌರಿ ಗಣೇಶದಲ್ಲಿ ಪೂಜೆ ಮಾಡ್ತಾರೆ, ಹುತ್ತಕ್ಕೆ ಹಾಲಿರ್ತಾರೆ. ಬಟ್ ನಾವು ಹಾಗಲ್ಲ, ಶ್ರಾವಣದ ಕಡೆ ಶ್ರಾವಣದ ಶನಿವಾರದಂದು ನಾವು ಹುತ್ತಕ್ಕೆ ಹಾಲೆರಿಯಕ್ಕೆ ಹೋಗ್ತೀವಿ. ಬಟ್ ಈ ಕಡೆ ಎಲ್ಲ ಫಸ್ಟ್ ಹಾಲೆರಿತಾರಲ್ವ, ಹಾಗಾಗಿ ನಾನು ಫಸ್ಟ್ ವೀಕಲ್ಲೇ ಹುತ್ತಕ್ಕೆ ಹಾಲೆರಿಯಕ್ಕೆ ಹೋಗ್ಬೇಕಾಗಿ ಬಂತು. ಏನಪ್ಪ ಅಂತಂದರೆ ಈ ಕಡೆದೆಲ್ಲ ನಾನು ಪಾಲಿಸೋಕ್ಕೆ ನನಗೇನು ಗೊತ್ತೇ ಇಲ್ಲ ಆ್ಯಕ್ಚುಲಿ. ಹಾಗಾಗಿ ನನಗೆ ಈ ಕಡೆದು ಎಷ್ಟು ಗೊತ್ತಿಲ್ಲ. ಆಲ್ಮೋಸ್ಟ್ ನಮ್ಮ ಕಡೆದೇ ನಾನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಏನಂತಂದರೆ ನಮ್ಮವ್ರಿಗೆ ಕೇಳಿದ್ರು ಅವರು ಏನೂ ಹೇಳಲ್ಲ, ಅವ್ರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಗೊತ್ತಿರೋ ಥರನೇ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಪ್ಲೀಸ್. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಪೂಜೆನ ನಾನು ಮುಂದೆ. ಎಳ್ಳು ಸಿಗಲಿಲ್ಲ ಅಂತೇಳಿ ಬಿಳಿ ಎಳ್ಳು ತಂದಿದ್ರು. ಸರಿ ಆಯಿತು ಬಿಡು ಅಂದ್ಕೊಂಡ್ಬಿಟ್ಟು ಅದನ್ನೇ ಎಲ್ಲ ಮಿಕ್ಸ್ ಮಾಡಿ ಅಕ್ಕಿ ಮತ್ತು ಸಜ್ಜೆನ ಮೊಳಕೆ ತೆಗೆದಿದ್ದೆ. ಆ ಸಜ್ಜೆ ಮೊಳಕೆ ಎಲ್ಲ ಟೋಟಲಿ ಸೇರಿಸಿ ಮಿಕ್ಸರ್ ಥರ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ. ಅದನ್ನು ಅಲ್ಲಿ ಎಲೆ ಮೇಲೆ ಇಟ್ಟು ತಂಬಿಟ್ಟಲ್ಲಿ ದೀಪ ಹಚ್ಚೋಣ ಅಂತೇಳಿ. ಯಾಕಂದರೆ ದೀಪ ಮನೆಯಲ್ಲಿ ಇತ್ತು, ಆದರೂ ಎಲ್ಲ ಯೂಸ್ ಮಾಡಿರೋವಿದ್ವು, ಹಾಗಾಗಿ ಬೇಡ ಅಂಥೇಳಿ ತಂಬಿಟ್ಟಲ್ಲಿ ದೀಪ ಹಚ್ಚೋಣ ಅಂಥೇಳಿ ತಂಬಿಟ್ಟಲ್ಲಿ ದೀಪ ಎಣ್ಣೆ ಹಾಕಿ ಇಟ್ಟೆ. ಎಣ್ಣೆ ಹಾಕಿದಾದ್ಮೇಲೆ ಎಲ್ಲನೂ ತೆಗ್ದು ಆಚೆ ಇಟ್ಟೆ. ಹಾಲಿತ್ತು, ಹಾಲು ತೆಗೆದು ಮುಂದಕ್ಕೆ ಇಟ್ಟೆ. ಮತ್ತು ಕಾಯಿ ಇತ್ತು, ಕಾಯಿ ಸಮೇತ ತಗೊಂಡೋಗಿದ್ನಲ್ವ, ಕಾಯಿನ ಪಕ್ಕಕ್ಕಿಟ್ಟೆ. ಇರೋ ಅಷ್ಟು ಮಾಡಿದೆ ತಂದೆ ಕಾಪಾಡಪ್ಪ ನಾಗರಾಜ ಅಂಥೇಳಿ. ಮೊನ್ನೆ ಇಲ್ಲೇ ನಾನು ಬಂದ 2ನೇ ವರ್ಷದಲ್ಲಿ ನನಗೆ ಇಲ್ಲೇ ಹಾವು ಕಾಣಿಸಿದ್ದು. ಹಾಗಾಗಿ ಅದನ್ನು ಯಾರೂ ಸಾಯಿಸಲಿಲ್ಲ, ತಗೊಂಡೋಗಿ ಹಿಡ್ದು ಬೇರೆ ಕಡೆ ತಗೊಂಡೋಗಿ ಬಿಟ್ಟು ಬಂದರು. ಹಾಗಾಗಿ ನನಗೂ ದೇವಸ್ಥಾನದಲ್ಲಿ ಆ ಹುತ್ತಕ್ಕೆ ನಿಮಗೆ ಹತ್ತಿರ ಯಾವ ಹುತ್ತ ಇದೆಯೋ ಅಲ್ಲಿ ಹಾಲೇರಿ ಗುರುವಾರ ಅಲ್ಲ, ಶುಕ್ರವಾರ ಮತ್ತು ಮಂಗಳವಾರ ಅಂತ ಹೇಳಿದರು. ಹಾಗಾಗಿ ನಾನು ಇದೇ ಹುತ್ತದಲ್ಲಿ ವಾರಕ್ಕೆ 2 ಸಲ ಹಾಲೆರಿಯೋದು. ಇಲ್ಲಿ ನೋಡಿ ಅಗರಬತ್ತಿ ನಾನು ಅಂಟಿಸ್ತಾ ಇದ್ದೀನಿ. ಅಂಟಲ್ವೇನೋ ಅಂದ್ಕೊಂಡಿದ್ದೆ. 2-3 ಕಡ್ಡಿ ಮ್ಯಾಚ್ ಬಾಕ್ಸ್ ತೊಗೊಂಡೋಗಿದ್ರಲ್ಲಿ 2-3 ಕಡ್ಡಿ ಎತ್ಕೊಂಡೋಗಿದ್ದೆ, ಅದು ಅಂಟಲ್ವೇನೋ ಅಂದ್ಕೊಂಡಿದ್ದೆ. ಬಟ್ ಒಂದೇ ಕಡ್ಡಿಯಲ್ಲಿ ಅಂಟ್ಕೊಂಡ್ಬಿಡ್ತು. ನೋಡು, ಇವನು ವಿಡಿಯೋ ಮಾಡಿರೋದಂತೂ ಎಲ್ಲ ಅರ್ಧಂಬರ್ಧ ಮಾಡಿದ್ದಾನೆ. ನಾನಂತೂ ಪೂರ ಕಾಣಿಸ್ತಾನೆ ಇಲ್ಲ. ಝೂಮ್ ಮಾಡ್ತಿದ್ದೀನಿ, ಬಿಡಮ್ಮ ಏನಾಗಲ್ಲ ಅಂತ ಹೇಳ್ಬಿಟ್ಟು ಮಾಡೋನೇ, ಏನು ಮಾಡೋದು. ಹಾಗೆ ತಂಬಿಟ್ಟನ್ನ ಎಲ್ಲನೂ ನಾನು ಅಲ್ಲಿ ಕಡ್ಡಿ ಅಂಟಿಸ್ಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದಾದಮೇಲೆ ಇದೇ ನೋಡಿ ನಾನು ಹೇಳಕ್ಕೆ ಹೊರಟಿದ್ದು. ನನಗೆ ಆರ್ಲಿಲ್ವಲ್ಲ, ಅದು ಖುಷಿ ಆಯಿತು. ಹಾಗಾಗಿ ಎಲ್ಲ ಅಂಟಿಸ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಹಾಲಿತ್ತಲ್ವ, ಹಾಲು ಎರೆದ್ಬಿಟ್ಟು ಪೂಜೆ ಮಾಡಬೇಕಾಗಿ ಬಂತು. ಯಾರೂ ಇರಲಿಲ್ಲ, ನಾನು ನನ್ನ ಮಗ ಅಷ್ಟೇ ಇದ್ದಿದ್ದು. ಅಕ್ಕ ಒಬ್ಬರು ಇದ್ದರು, ಅವರು ಮನೆಗೆ ಹೋಗಿಬಿಟ್ರು. ಅಲ್ಲಿಂದ ನಾನೇನು ಮಾಡಿದೆ, ಅಂಟಿಸಿರೋ ಕಡ್ಡಿನ ಪಕ್ಕ ಅಲ್ಲಿ ಚುಚ್ಚಿಬಿಟ್ಟು ಎಷ್ಟು ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಯಿತು. ಅಷ್ಟು ಗಾಳಿಯಲ್ಲೂ ಒಂದೇ ಕಡ್ಡಿಯಿಂದ ದೀಪನೂ ಅಂಟ್ಕೊಂಡ್ಬಿಡ್ತು ಮತ್ತು ಗಂಧದ ಕಡ್ಡಿನೂ ಅಂಟ್ಕೊಂಡ್ಬಿಡ್ತಲ್ಲ, ಅದಕ್ಕೆ ಖುಷಿ ಆಗೋಯಿತು. ಸರಿ ಆಯ್ತು ಅಂತೇಳಿ ನಾನು ಕಾಯಿ ಎತ್ಕೊಂಡೆ. ಕಾಯಿಗೊಂಚೂರು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಕಾಯಿ ಹೊಡೆದ್ರೆ ಅದು ತೊಟ್ಲು ಥರ ಬಂತು. ಅಂದರೆ ಕ್ರಾಸಾಗಿ ಕಟ್ಟಾಗುತ್ತಲ್ವ, ಆ ಥರ ಬಂದು ಕೊನೆಗೆ ಚೂರು ನೀಟಾಗಿ ಕಟ್ಟಾಗೋಯ್ತು. ಖುಷಿನೇ ಆಗೋಯಿತು, ಅಷ್ಟು ಚೆನ್ನಾಗಿ ಹೊಡೆದು ಕಾಯಿ ಹೊಡೆದಿದ್ದಾದ್ಮೇಲೆ ಪಕ್ಕಕ್ಕೆ ಇಟ್ಬಿಟ್ಟು ನೀರೆಲ್ಲ ಚಿಮ್ಮಿಸಿ ಪಕ್ಕಕ್ಕೆ ಇಟ್ಟು ಆಮೇಲೆ ಹಾಲು ತೊಗೊಂಡೋಗಿದ್ನಲ್ಲ, ಹಾಲನ್ನು ನಾನು ಹುತ್ತಕ್ಕೆ ಹಾಕಿದೆ. ಹುತ್ತಕ್ಕೆ ಹಾಕಿದಾದ ನಂತರ ನನ್ನ ಮಗ ಬಂದ, ಅಮ್ಮ ನೀರಮ್ಮ ನಾನು ಹಾಕ್ತೀನಿ ಅಂತಂದ. ಸರಿ ಆಯ್ತಪ್ಪ ಬಾ ಹಾಕು ಅಂತೇಳಿ ನಾನು ಪಕ್ಕಕ್ಕೆ ಬಂದೆ. ಕಾಯಿ ಎಷ್ಟು ಒಂದೇ ಇದರಲ್ಲಿ ಹೊಡೆಯೋಕ್ಕಾಗಲಿಲ್ಲ, 2-3 ಸಲ ಹೊಡೆದೆ, ಆದ್ರೂ ಅದು ಹೋಳಾಗಲಿಲ್ಲ. ಕೊನೆಯದಾಗಿ ಹೋಳಾಗಿ ಅರ್ಧಂಬರ್ಧ ನೇರ ಬಂತು. ಕೊನೆಗೂ ನೇರ ಬಂತು, ಸ್ವಲ್ಪ ಕ್ರಾಸ್ ಆಯಿತು, ಬಟ್ ನೇರ ಬಂತು. ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಇಟ್ಬಿಟ್ಟು ನಾನು ಹಾಲೆರೆದಿದ್ದಾದಮೇಲೆ ನನ್ನ ಮಗ, ಅಮ್ಮ ನಾನು ಹಾಲೆರಿತೀನಮ್ಮ, ನಾನು ಪೂಜೆ ಮಾಡ್ತೀನಮ್ಮ ಅಂತಂದ. ಅಯ್ಯೋ ಬಾಕಂದ, ಅಷ್ಟೇ ಬೇಕಾಗಿರೋದು, ನನಗೂ ಪೂಜೆ ಮಾಡೋರೇ ಬೇಕಾಗಿರೋದು, ಮನೇಲಿ ಯಾರೂ ಪೂಜೆ ಮಾಡಲ್ಲ, ಒಬ್ಬಳೇ ಮಾಡ್ತೀನಲ್ವ, ಹಾಗಾಗಿ ಅಂದೆ. ಆಯಿತು ಅಂತೇಳಿ ಅವನು ಬಂದ, ಅವನು ಹಾಲೆರ್ದ, ನಾನು ಹಾಲೆರೆದಿದ್ದಾದಮೇಲೆ ಪಕ್ಕದಲ್ಲಿ ಅಮ್ಮ ಅಲ್ಲೊಂದು ಹತ್ರ ಪೂಜೆ ಮಾಡ್ತಿದ್ದಾರಮ್ಮ ಅಂತಂದ. ಆಚೆ ಗ್ರೌಂಡಲ್ಲಿ ಪೂಜೆ ಮಾಡ್ತಿದ್ದಾರಮ್ಮ ಅಂತಂದ. ಸರಿ ಆಯಿತು ಬಾ, ಮಾಡಲಿ ಬಿಡು, ನಾವು ಮಾಡ್ತಿದ್ದೀವಲ್ಲ ಇಲ್ಲಿ, ಸುಮ್ಮನೆ ಇರು ಅಂತಂದೆ. ಆದರೂ ಇಲ್ಲಮ್ಮ ನಾನು ನೋಡ್ಕೊಂಬರ್ತೀನಿ, ಇರಮ್ಮ, ನೋಡ್ಕೊಂಡು ಬಿಟ್ಟು ಬರ್ತೀನಿ. ಮಾತೆ ಕೇಳ್ತಿಲ್ಲ ಅವನು. ಇರೋ, ಇಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ಕೊಡಮ್ಮ ಬೇಗ, ನಾನು ಪೂಜೆ ಮಾಡಿಬಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಬರ್ತೀನಿ ಕೊಡಮ್ಮ ಅಂತಂದ.
ಸರಿ ಆಯ್ತು ನೀನು ಫಸ್ಟ್ ಪೂಜೆ ಮಾಡಪ್ಪ ಅಂತಂದೆ. ಪೂಜೆ ಪೂಜೆ ಮಾಡಿದ್ದಾದಮೇಲೆ ಹಾಲೆರೆದಿದ್ದಾದಮೇಲೆ ಕೊಡಮ್ಮ ಮೊಬೈಲ್ ಅಂತೇಳಿ ಎತ್ಸ್ಕೊಂಡು ಹೋದ. ಏನು ಖುಷಿ ಅಲ್ವಾ. ಬಟ್ ವಿಡಿಯೋ ಮಾಡೋಣ ಬಾರೋ ಅಂತಾದರೂ ವಿಡಿಯೋ ಮಾಡೋ ತೋರಿಸ್ತೀನಿ ಬಾರೋ ಅಂತಂದರೆ ಬರಲ್ಲ ನೋಡಿ, ಹೀಗೆಲ್ಲ ವಿಡಿಯೋ ಮಾಡಿರ್ತಾನೆ. ಸರಿ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟೆ ನಾನು. ಅಲ್ಲಿ ಹುತ್ತಕ್ಕೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು, ಯಾಕಂದರೆ ಪ್ರದಕ್ಷಿಣೆ ಹಾಕೋಕ್ಕಾಗ್ತಾ ಇಲ್ಲ, ಅಲ್ಲೆಲ್ಲ ತುಂಬ ಮುಳ್ಳಿತ್ತು, ಹಾಗಾಗಿ ಕ್ಲೀನ್ ಮಾಡೋರು ಯಾರೂ ಇರಲಿಲ್ಲ. ಸರಿ ಆಯ್ತಪ್ಪ ಅಂತೇಳಿ ಅವನು ಹಾಲೆರೆದಿದ್ದಾಯಿತು, ನಾನು ಹಾಲೆರೆದಿದ್ದ ನಂತರ ನಾನು ಅಲ್ಲಿ ಇರೋ ಒಂದು ತಟ್ಟೆ ಲೋಟ ಅವೆಲ್ಲ ಎತ್ಕೊಂಡು ಅರ್ಶಿಣ ಕುಂಕುಮ ಬಟ್ಲೆಲ್ಲ ಎತ್ಕೊಂಡ್ಬಿಟ್ಟು ನಾನು ಮನೆಗೆ ಬಂದೆ. ಅವನು ಹೋಗಿ ಇನ್ನೊಂದು ವಿಡಿಯೋ ಮಾಡ್ಕೊಂಡ್ಬಂದ. ಅಲ್ಲಿ ಚೆನ್ನಾಗಿ ಮಾಡಿದಾರಮ್ಮ, ಬಟ್ ಇವ್ನು ವಿಡಿಯೋ ಮಾಡ್ಕೊಂಡ್ಬಂದಿದ್ದಾನೆ, ಅಷ್ಟು ನೀಟಾಗಿ ವಿಡಿಯೋ ಮಾಡ್ಕೊಂಡ್ಬಂದಿರಲಿಲ್ಲ. ಇದು ನಮ್ಮ ಒಂದು ಪೂಜೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಎಲ್ಲರೂ ಪ್ಲೀಸ್ ಮರಿಬೇಡಿ, ಪೂರ್ತಿ ವಿಡಿಯೋ ನೋಡಿ, ಹಾಗೆ ಹೈಪರ್ ಪಾಯಿಂಟ್ ಕೊಟ್ಬಿಟ್ಟು ಯಾರೆಲ್ಲ ಹೊಸಬ್ರು ಬಂದು ಜಾಯ್ನ್ ಆಗಿ ನೋಡ್ತಿದ್ದೀರೋ ಪ್ಲೀಸ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಪೂಜೆ ಆದಮೇಲೆ ಕೊನೆಯದಾಗಿ ಅಲ್ಲಿ ಆಂಟಿಯವರು ಪೂಜೆ ಮಾಡ್ತಿದ್ರಂತೆ, ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದಿದ್ದ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಮನೆಗೆ ಬಂದು ಅಡುಗೆನೂ ಅಷ್ಟೇನು ಮಾಡಲಿಲ್ಲ, ಒಬ್ಬಟ್ಟು ಆ ಥರ ಮಾಡಲಿಲ್ಲ, ಆದಷ್ಟು ಕಮ್ಮಿನೇ ಮಾಡಿದ್ದು. ಮತ್ತೆ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು. ಅಲ್ಲಿವರೆಗೂ ವಾಚ್ ಮಾಡಿ ನನ್ನ ವಿಡಿಯೋಸ್ ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ಇನ್ನೊಂದು ವಿಡಿಯೋ ಹಾಕೋವರೆಗೂ ಈ ಎಲ್ಲ ವಿಡಿಯೋನು ಇನ್ನೊಂದು ಸತಿ ನೋಡಿ ಅಂತ ಹೇಳ್ತಾ